ಸರ್, ನೀವು ಹಿಂದುತ್ವ ಬಗ್ಗೆ ತುಂಬಾ ಮಾತಾಡ್ತಾ ಇದ್ದೀರಾ, ತುಂಬಾ ಖುಷಿ ಆಗುತ್ತೆ. ನೀವು ಹಿಂದುತ್ವ ಉಳಿಸ್ತಾ ಇದ್ದೀರಾ. ನೀವು ಇಲ್ದ ಹೋಗಿದ್ರೆ ಬಿಜೆಪಿ ಇಲ್ದ ಹೋಗಿದ್ರೆ ಹಿಂದುತ್ವ ಅಳಿಸೋಗ್ತಾ ಇತ್ತು. ಇನ್ನೊಂದು ಕುರಿ ಸಿಕ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಒಂದು ಪ್ರಶ್ನೆ ನಿಮಗೆ, ಒಂದು ಪ್ರಶ್ನೆ. ಇದು ಸತ್ಯ ಒಪ್ಕೊಳ್ತಿದ್ದೀರಾ, ವ್ಯಂಗ್ಯ ಮಾಡ್ತಿದ್ದೀರಾ? ಅವರು ಸತ್ಯ ಶಾಲ್ ನೋಡ್ಬಿಟ್ಟು ಒಪ್ಕೊಳ್ತಿದ್ದೀರಾ, ಚಪ್ಪಾಳೆ ಹೊಡೀರಿ. ಮಾಡ್ತಾ ಇದ್ದಾರೆ. ಎಲ್ಲರೂ ಸ್ವಲ್ಪ ಸೈಲೆಂಟ್ ಆಗಿ ಕೇಳಿಸ್ಕೋಬೇಕು. ಜನ ಇರ್ಲೆ. ನಮ್ಮ ಹಿಂದೂ ಧರ್ಮ ಉಳಿಸೋದಕ್ಕೆ ಯಾವ ಪಾರ್ಟಿದು ಯಾವ ಪೊಲಿಟಿಕಲ್ ಪಾರ್ಟಿ ಅವಶ್ಯಕತೆ ಇಲ್ಲ. ಆ ನಿಮ್ಗೆ ಇನ್ನೊಂದು ಕೇಳಂತೂ ಪ್ರಶ್ನೆ ಆಗೋದಿಲ್ಲ. ಕೇಳ್ತೀನಿ. ಅದಕ್ಕೋಸ್ಕರ ನಾನು ನಿಮ್ಮ ಒಂದು ಅರವಿಂದ್ ಪ್ರಶ್ನೆ ಕೇಜ್ರಿವಾಲ್ ಮನೆ ಬಿಟ್ಟು ಕಳ್ಸಿದ್ರು ನೋಡಿ ಅಲ್ಲಿ ನಿಮ್ಮ ಡೆಲ್ಲಿ. ಹೆಸರನ್ನ ಗೂಗಲ್ ಅಲ್ಲಿ ಹಾಕಿದ್ರೆ, ಪ್ರತಾಪ್ ಸಿಂಹ ಅವರೇ, ನಿಮ್ಮ ಹೆಸರನ್ನ ಗೂಗಲ್ ಅಲ್ಲಿ ಹಾಕಿದ್ರೆ ಒಂದು 20 ಆರ್ಟಿಕಲ್ ಬರುತ್ತೆ. 20 ಆರ್ಟಿಕಲ್ ಅಲ್ಲೂ ಮುಸ್ಲಿಮ್ಸ್ ವಿರುದ್ಧ ಮಾತುಗಳು, ಹಿಂದೂಗಳು ಕಲ್ಲೆತ್ಕೊಂಡ್ರೆ ಮುಸ್ಲಿಂ ಬದುಕೋದಿಲ್ಲ. ನೀವು ಸಂಸದರಾಗಿದ್ರೆ, ನೀವು ರಾಜಕೀಯದಲ್ಲಿದ್ದೀರಾ, ನಿಮಗೆ ಕಮ್ಯುನಲ್ ವಿಷಯ ಬಿಟ್ರೆ ಕೆಲಸ ಮಾಡಿ ರಾಜಕೀಯ ಮಾಡಿ ಗೆಲ್ಲೋದಕ್ಕೆ ಬರೋದಿಲ್ವಾ? ಏನಂದೆ, ಇನ್ನೊಂದ್ಸಲ ಹೇಳು. ಕೆಲಸ ಮಾಡಿ ರಾಜಕೀಯ ಮಾಡಿ ಗೆಲ್ಲೋದಕ್ಕೆ ಬರೋದಿಲ್ವಾ? ಏ ಹುಚ್ಚ, ಏ ಲೂಜು, ನಿಂಗ್ ಬ್ರೈನ್ ಇದೆಯಾ ಇಲ್ವಾ? ಫಸ್ಟ್ ಆಫ್ ಆಲ್ ನೀವು ಕಮ್ಯುನಲ್ ವಿಷಯ ಎತ್ಕೊಂಡೇ ರಾಜಕೀಯ ಮಾಡ್ಬೇಕಾ? ಅದೊಂದೇನಾ ನಿಮ್ಗೆ ಗೆಲ್ಲೋದಕ್ಕೆ ದಾರಿ? ಹೇಳಿದ್ರೆ ಹೋಗ್ಬಿಡ್ತ್ಯಾ? ಇದೆಲ್ಲ ಬೇಕಾ ನಿನ್ಗೆ? ನೀವು ಗೂಗಲ್ ಮಾಡ್ಕೊಂಡ್ಬಿಟ್ಟು ನನ್ನ ವಿರುದ್ಧ ಕಮ್ಯುನಲ್ ಯಾವುದೋ ಸ್ಟೇಟ್ಮೆಂಟ್ ಅಂತ ನೋಡಿರ್ತೀರಿ. ಪ್ರತಾಪ್ ಸಿಂಹ ವಾಟ್ ಹ್ಯಾಸ್ ಇ ಡನ್ ಫಾರ್ ಮೈಸೂರು ಒಂದು ಕೊಡಗು ಅನ್ನೋದಿದೆಯಲ್ಲ, ಅದನ್ನ ಒಂದ್ಸರಿ ನೀವು ಒಂದ್ಸರಿ ಗೂಗಲ್ ಮಾಡಿ. ಅಲ್ಲ, ಬಹುಶಃ ಚಾಟ್ GPT ಸಿಗ್ಬೋದು. ನೀವು ಇವತ್ತು ಮೈಸೂರಿಗೆ ಹೋಗ್ಬೇಕಲ್ಲ, ಆ ಹೈವೇನಲ್ಲಿ ಹೋಗ್ಬೇಕಾರೆ ನಾನು ಕನ್ಸ್ಟ್ರಕ್ಟ್ ಮಾಡಿರೋದು ಹೈವೇನಲ್ಲೇ ಹೋಗೋದು. ಇದು ಆಕ್ಚುಲಿ ಚೆನ್ನಾಗಿರೋದು. ಮೈಸೂರು ರಿಂಗ್ ರೋಡ್ ಎಂಟರ್ ಆಗ್ತಿರಲ್ಲ, ಆ ರಿಂಗ್ ರೋಡ್ ನ್ಯಾಷನಲ್ ಹೈವೇ ಮಾಡ್ಕೊಂಡ್ಬಿಟ್ಟು ಇವತ್ತು ಅದು ಆಸ್ಫಾಲ್ಟಿಂಗ್ ಮಾಡೋದು ನಾನೇ. ಅಲ್ಲ, ಮಾತಾಡಿ, ನಿಮ್ಮ ಕೆಲಸದ ಬಗ್ಗೆ ಮಾತಾಡಿ, ಜನಗಳು ತಲುಪಿಸಿ. ಈ ವೇದಿಕೆ ನೀವು ಧರ್ಮದ ಬಗ್ಗೆ ರಾಜಕೀಯ ಯಾಕೆ ಮಾಡ್ತೀರಾ? ಯಾಕೆ ಬೇಕು ಧರ್ಮದ ರಾಜಕೀಯ? ನೀನು ಯಾವನೇ ನೀನು? ಮೈಸೂರಿನ ಹೈವೇ ಅವ್ರು ಮಾಡಿದವರು. ಇದುವರೆಗೂ ಮೈಸೂರು ಇಸ್ ಒನ್ ಆಫ್ ದ ಬೆಸ್ಟ್ ಸಿಟೀಸ್ ಇನ್ ಇಂಡಿಯಾ ಅಂತ ಬಂದಿದೆ. ಈಗ 3 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಇದೆ. ಒಂದೊಂದು ನಿಮ್ಮ ರೋಡ್ ಹೋಗಿ ನೋಡಿ, ಇದೇ ಬೆಂಗಳೂರಲ್ಲಿ ಏನ್ ಮಾಡಿದಾರೆ ಅಂತ ಹೋಗಿ ನೋಡಿ. ಹಾ, ಕರೆಕ್ಟ್ ಆಗಿ ಹೇಳಿದ್ರಿ. ಬೆಂಗಳೂರಲ್ಲಿ ಒಂದೊಂದು ರೋಡ್ ಹೋಗಿ ನೋಡಿ ಏನ್ ಮಾಡಿದಾರೆ ಅಂತ ಹೋಗಿ. ಇದನ್ನ DK ಶಿವಕುಮಾರ್ ಅವರ ರಿಯಾಕ್ಷನ್ಗೆ ಕಂಪೇರ್ ಮಾಡಿ ಅದನ್ನ ಜೊತೆಗೆ ಲಿಂಕ್ ಮಾಡಿ ಪ್ರಶ್ನೆ ಕೇಳ್ತೀನಿ. ಬಿಜೆಪಿಗರೇ ಪ್ರತಾಪ್ ಸಿಂಹ ಅವರನ್ನ ಪಕ್ಕಕ್ಕಿಟ್ಟಿರುವಾಗ ಪ್ರತಾಪ್ ಸಿಂಹ ಅವರು ತಮ್ಮ ಎಕ್ಸಿಸ್ಟೆನ್ಸ್ ಅನ್ನ ತೋರಿಸ್ಕೊಳ್ಳೋಕೆ ಹಿಂದುತ್ವ ಅಂತ ಹೇಳಿ ಈಗ ಬರ್ತಿದ್ದಾರೆ. DK ಶಿವಕುಮಾರ್ ಅವ್ರ ಮಾತು ಸರ್. ಮೂಲೆ ಗುಂಪು ಮಾಡಿದ್ರೆ ಅಂತಾರೆ. ನಾನು DK ಶಿವಕುಮಾರ್ ಅವರಿಗೆ ಆನ್ ರೆಕಾರ್ಡ್ ಹೇಳ್ತೀನಿ. DK ಶಿವಕುಮಾರ್ ಅವರೇ, ಮಾರ್ಚ್ 12ನೇ ತಾರೀಕು ಮಧ್ಯಾಹ್ನ ಸುಮಾರು 4 ಗಂಟೆ ಟೈಮಿಗೆ ಕುಣಿಗಲ್ MLA ರಂಗನಾಥ್ ಅವ್ರ ಮೊಬೈಲಿಂದ ನನಗೆ ಫೋನ್ ಮಾಡಿ 6 ನಿಮಿಷ ಮಾತಾಡಿದ್ರಿ. ನಮ್ಮ ಪಾರ್ಟಿ ಟಿಕೆಟ್ ಕೊಟ್ಬಿಡ್ತೀವಿ ಅಂತಂದ್ರೆ, ನಾನು ಮೂಲ ಗುಂಪಾಗಿದ್ರೆ ನನ್ನ ಹತ್ರ ಶಕ್ತಿ ಇಲ್ಲ ಅಂದ್ರೆ ಯಾಕೆ ಸರ್ ಕರೆದ್ರಿ? ನಿಮ್ಮ MLAಗಳ ಹೆಸರಲ್ಲ, ನಿಮ್ಮ MLAಗಳ 4 ಜನದ ಹೆಸರು ಹೇಳಬಲ್ಲೆ. ಮಾರ್ಚ್ 9ನೇ ತಾರೀಕು ಟಿಕೆಟನ್ನು ನೀವು ಮೈಸೂರದ ಅನೌನ್ಸ್ ಆಗಬೇಕಿತ್ತು. ಮಾರ್ಚ್ 7ನೇ ತಾರೀಕು ನನ್ನ ಟಿಕೆಟ್ ತಕರಾರು ಇದೆ ಅಂತ ನೀವು ಟಿಕೆಟನ್ನು ಮೈಸೂರದ ಅನೌನ್ಸ್ಮೆಂಟ್ ಮಾಡಲಿಲ್ಲ. ಯಾಕೆ ಸರ್ ಪೋಸ್ಟ್ಪೋನ್ ಮಾಡ್ಕೊಂಡು ಕೂತ್ರಿ? ಆಯಿತು, ಮಾರ್ಚ್ 21ನೇ ತಾರೀಕುವರೆಗೂ ನಿಮ್ಮ ಟಿಕೆಟ್ ಅನೌನ್ಸ್ ಆಗಲಿಲ್ಲ. ಅಲ್ಲಿವರೆಗೂ ನಿಮ್ಮ 4 ಜನ MLAಗಳ ಹೆಸರು ಹೇಳ. ನಾನು ಇದು ನನ್ನನ್ನು ತೆಗೆದು ಬಿಸಾಕ್ಬಿಟ್ಟಿದ್ದಾರೆ, ಮೂಲೆ ಗುಂಪು ಮಾಡಿದ್ದಾರೆ, ಪ್ರಚಾರಕ್ಕೋಸ್ಕರ ಇದು ಮಾಡ್ತೀನಿ ಅಂತ ಹೇಳ್ತಾರಲ್ಲ. ಸಿದ್ದರಾಮಯ್ಯನವರೇ, ಚಾಮುಂಡೇಶ್ವರಿಯಿಂದ ನಿಮ್ಮನ್ನು 2018ರಲ್ಲಿ 36,000 ಓಟ್ಗಳಿಂದ ನಿಮ್ಮನ್ನು ಸೋಲಿಸಿರು. ಅವತ್ತು ನಿಮ್ಮನ್ನು ತೆಗೆದು ಬಿಸಾಕಿದ್ರು. ಅದಕ್ಕಿಂತ ಮೊದಲು 99ರಲ್ಲೂ ಸೋಲಿಸಿದ್ರು ನಿಮ್ಮನ್ನು. 3 ಚುನಾವಣೆಯಲ್ಲಿ ಸೋತಿದ್ದೀರಿ ಸರ್. ಚುನಾವಣೆ ಒಬ್ಬ ರಾಜಕಾರಣದಲ್ಲಿ ಏರುಪೇರುಗಳು ಏರಿಳಿತಗಳು ಇದ್ದೇ ಇರ್ತವೆ. ಅದನ್ನ ಇಟ್ಕೊಂಡ್ಬಿಟ್ಟು ನೀನು ಮೂಲೆ ಗುಂಪು ಮಾಡಿದ್ದಾರೆ ಅಂತಾರಲ್ಲ, ಕಿತ್ ಬಿಸಾಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾರಲ್ಲ. DK ಶಿವಕುಮಾರ್ ಅವರೇ, ಅಸೆಂಬ್ಲಿನಲ್ಲಿ ನಮಸ್ತೆ ಸದಾ ವತ್ಸಲೆ ಅಂತೇಳಿ ಹೇಳ್ಬಿಟ್ಟು ನನಗೂ ಗೊತ್ತಿದೆ ಅಂತೇಳಿ ಹೇಳಿ 2 ದಿನ ಆಗೋಷ್ಟಲ್ಲಿ ಅಪಲೋಜೈಸ್ ಮಾಡಿರಲ್ಲ. ಒಂದು ವೇಳೆ ಅಪಲೋಜೈಸ್ ಮಾಡಲಿಲ್ಲ ಅಂದಿದ್ರೆ ಸೋನಿಯಾ ಗಾಂಧಿ ತೆಗೆದು ನಿಮ್ಮನ್ನು ತಿಪ್ಪೆಗೆ ಹಾಕಿರೋರು. ನೀವು ನನಗೆ ಈ ಮಾತನ್ನು ಹೇಳಕ್ಕೆ ಬರಬೇಡಿ. ನೋಡಿ, ಟಿಕೆಟನ್ನು ಒಂದೊಂದ್ಸರಿ ವ್ಯತ್ಯಾಸಗಳಾಗಿದೆ, ಕಳ್ಕೊಂಡಿರ್ತೀವಿ, ವಾಪಸ್ ಬರ್ತೀವಿ. ಪಾಲಿಟಿಕ್ಸಲ್ಲಿ ಇದೇನು ಪಾಲಿಟಿಕ್ಸ್ ವೇಟಿಂಗ್ ಗೇಮ್ ಅಷ್ಟೇ. ನಮ್ಮ ಟೈಮ್ ಕೆಟ್ಟಿದ್ದಾಗ ಸೋಲ್ತೀವಿ, ಟೈಮ್ ಸರಿ ಆದಾಗ ಮೇಲ್ಗಡೆ ಬರ್ತೀವಿ. ಈ ಥರ ವಿಚಾರಗಳು. ನಾನು ಬಾನು ಮುಷ್ತಾಕ್ ಬಗ್ಗೆ ಇನ್ನೊಂದು ಬಗ್ಗೆ ಹೇಳಿದಾಗ ವೈಚಾರಿಕವಾಗಿ ನನಗೆ ವಾಪಸ್ ಪ್ರತ್ಯುತ್ತರವನ್ನು ಕೊಡಿ. ನೀವು ಅದು ಬಿಟ್ಟು ಈ ರೀತಿ ತೆಗೆದು ಬಿಸಾಕಿದರೆ, ಕಿತ್ತು ಹಾಕಿದ್ದಾರೆ. ಇವತ್ತವರೆಗೂ ನಿಮ್ಮ ಮುಖ್ಯಮಂತ್ರಿ ಆಗೋಕ್ಕೆ ಸಿದ್ದರಾಮಯ್ಯ ಬಿಡ್ತಲೆ, DK ಕೈಲಿ 20 ಜನ MLA ಇಲ್ಲ ಅಂತಾರೆ. ನಿಮ್ಮನ್ನು ಇಷ್ಟು ಅಸಡ್ಡೆಯಿಂದ ನಿಮ್ಮನ್ನು ನೋಡ್ತಾರೆ, ಇಷ್ಟು ತುಚ್ಛವಾಗಿ ಸಿದ್ದರಾಮಯ್ಯನವ್ರು ನೋಡ್ತಾರೆ. ನಿಮ್ಮ ಹಿಂದೆ ಕೈ ಎತ್ತಕ್ಕೆ 20 ಜನ ಇಲ್ಲ ಅಂತ ಹೇಳ್ತಿದ್ದಾರೆ. ಸರ್, ನೀವು ನನಗೆ ಬಂದುಬಿಟ್ಟು ಸರ್ಟಿಫಿಕೇಟ್ ಈ ಥರ ಕೊಡ್ತಿರಲ್ಲ ಸರ್. ಒಂದು ಸಾರ್ವಜನಿಕ ಜೀವನದಲ್ಲಿ ನಾವೆಲ್ಲ ಇದ್ದೀವಿ. ವೈಚಾರಿಕವಾಗಿ ಭಿನ್ನಾಭಿಪ್ರಾಯ ಇಟ್ಕೊಳ್ಳೋಣ. ಟೀಕೆನ ಮಾಡೋಣ, ಅತ್ಯಂತ ಕಠಿಣವಾದ ತೀಕ್ಷ್ಣವಾದ ಟೀಕೆನ ಅತ್ಯಂತ ಸಭ್ಯವಾದಂಥ ಪದಗಳಲ್ಲಿ ಮಾಡೋಣ. ವೈಯಕ್ತಿಕವಾಗಿ ಇಷ್ಟೆಲ್ಲ ಬೇಡ ಸರ್. ಇಲ್ಲ, ಟಚ್ಚಲ್ಲಿ ಇದ್ದಾರಾ ಅಂತ ಯಾಕೆ ಹೇಳಿದೆ ಅಂದ್ರೆ, ಹಿಂಗೆ ಪಕ್ಷದಿಂದ ಅಸಡ್ಡೆಗೊಳಗಾದವ್ರು ಎಲ್ಲರೂ ಸೇರಿ ಏನಾದರೂ ಸೆಪ್ಟೆಂಬರಲ್ಲಿ ಕ್ರಾಂತಿ ಮಾಡ್ತೀರಾ? BS ಯಡಿಯೂರಪ್ಪನವರು BJP ಬರೋದಕ್ಕಿಂತ ಮೊದಲು ನಮ್ಮಪ್ಪ 1968ರಲ್ಲಿ ಜನಸಂಘದ ದೀಪದ ಸಿಂಬಲ್ನಲ್ಲಿ ಗೆದ್ದು ಹಾಸನದಲ್ಲಿ ಪಂಚಾಯತಿ ಚೇರ್ಮನ್ ಆಗಿದ್ರು. ನಾನು ಆ ಹಿನ್ನೆಲೆಯನ್ನು ಬಂದಿರೋನು. ನಾನು ಸಾಯೋವರೆಗೂ BJPನೇ. ನಾನು ಸಾಯೋವರೆಗೂ ಮೋದಿ ಭಕ್ತನೇ. ನಾನು ಜನರಿಂದ ತಿರಸ್ಕೃತ ಆಗಿಲ್ಲ. ಟಿಕೆಟ್ ವಿಚಾರಕ್ಕೆ ಬರೋದಾದ್ರೆ ಒಂದು ಬಹಳ ಸ್ವಲ್ಪ ಫಿಲಾಸಫಿಕಲ್ ಆಗಿ ಹೇಳ,
ನಮ್ಮ ಭಾರತೀಯ ಪರಂಪರೆಯನ್ನು ನೋಡಿ, ಗುರು ಶಿಷ್ಯ ಪರಂಪರೆ ಇದೆ. ವಸಿಷ್ಠರು ಇದ್ದರು, ಶ್ರೀರಾಮ ಇದ್ದ. ಸಮರ್ಥ ರಾಮದಾಸರಿದ್ದು, ಶಿವಾಜಿ ಇದ್ದರು. ಆದರೆ ಇವತ್ತು ಅಪ್ಪ ಮಕ್ಕಳು ಸಂಸ್ಕೃತಿ ರಾಜಕಾರಣದಲ್ಲಿ ಬಂದಿದೆ. ಅಲ್ಲ, ಒಂದು ನಿಮಿಷ, ನೀವೇ ಹೇಳ್ದಾಗೆ ಹಾಗಾದ್ರೆ ಯಡಿಯೂರಪ್ಪನವರು ವಿಜೇಂದ್ರ ಅವರ ಭವಿಷ್ಯಕ್ಕೋಸ್ಕರ ಪ್ರತಾಪ್ ಸಿಂಹ ಅವರ ಭವಿಷ್ಯವನ್ನ ಹಾಳು ಮಾಡಿದ್ರು ಅಂತ ಹೇಳಿ ಡೈರೆಕ್ಟ್ ಆಗಿ ಹೇಳ್ತೀನಿ. ಈ ತರ ಮನಸ್ಥಿತಿಗಳು ಎಲ್ಲಾ ಪಕ್ಷದಲ್ಲೂ ಇದ್ದಾವೆ. ಒಪ್ಕೊಳ್ತಿದ್ದೀರಾ ನೀವು? ಅದನ್ನ ಹೇಳ್ತಾರೆ, ಕೇಳ್ಕೊಳ್ಳಿ. ಎಷ್ಟೋ ಸರಿ ಬಹಳ ಜನ ಯೋಗ್ಯರು ಬಲಿಯಾಗಿರ್ತಾರೆ. ನೋಡಿ, ರಾಜಕಾರಣಿಗಳು ಏನೇ ಸ್ಕೀಮ್ ಮಾಡ್ಬೋದು, ಯಾರನ್ನೋ ಕಟ್ ಮಾಡ್ಬೋದು, ಏನೇ ಮಾಡ್ಬೋದು. ಒಂದಿನ ಜನದ ನೆಲದಿಂದ ಧ್ವನಿ ಹೇಳುತ್ತೆ ನೋಡಿ, ಆ ಧ್ವನಿ, ಆ ಪ್ರವಾಹವನ್ನು ತಡೆಯಲಿಕ್ಕೆ ಯಾರು ಆಗಲ್ಲ. ಇವತ್ತು ಯತ್ನಾಳರನ್ನು ಕೇಳ್ತಾರೆ, ನಮಗೂ ಕರೆದು ಮರ್ಯಾದೆಯನ್ನು ಕೊಡ್ತಾರೆ. ಯಾವುದೋ ಹಿನ್ನೆಲೆಯಿಂದ ಬಂದಿದ್ದಲೇ ಇರ್ಬೋದು, ಆದರೆ ಜನಕ್ಕೆ, ಸಾಮಾನ್ಯ ಜನಕ್ಕೆ ನಮ್ಮ ಥರನೇ ನಮ್ಮ ಮಧ್ಯದಲ್ಲೇ ಇದ್ದು ಅಲ್ಲಿವರೆಗೂ ಹೋಗಿದ್ದಾನೆ, ಅವನು ಸಪೋರ್ಟ್ ಮಾಡಬೇಕು ಅಂತ ಜನನೇ ನಿಂತಿದ್ದಾರೆ ಇವತ್ತು. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಇರೋ ಜನ ಬೆಂಬಲ ಆನ್ ಗ್ರೌಂಡ್ ಯತ್ನಾಳ್ ಅವ್ರಿಗಾಗ್ಲಿ ಪ್ರತಾಪ್ ಸಿಂಹ ಅವ್ರಿಗಾಗ್ಲಿ ಇಲ್ಲ ಅಂತ ಹೇಳ್ತಾರೆ ಸರ್. ಯಾರು? ನನ್ನ ಸೋಷಿಯಲ್ ಮೀಡಿಯಾ ಇವತ್ತು ನನ್ನ ಫೇಸ್ಬುಕ್ ತೆಗೆದು ತೋರಿಸ್ತೀನಿ ನಿಮಗೆ. ನನ್ನ ತಿಂಗಳ ನಂದು 28 ಡೇಸ್ ನನ್ನ ಟ್ರಾಕ್ಷನ್ 33 ಮಿಲಿಯನ್ ಇದೆ. ಅಷ್ಟು ನನ್ನ ವ್ಯೂಸ್ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಇವ್ರ ಕೈಯಲ್ಲಿರೋ ಮೊಬೈಲ್ ಇರೋದು. ಹಳ್ಳಿನಲ್ಲಿ ಅಂಕಣ್ಣ ಶಿನಣ್ಣನ ಕೈಯಲ್ಲಿ ಮೊಬೈಲ್ ಇದೆಯಲ್ಲ, ಅವನೇ ನಮ್ಮ ವಿಡಿಯೋ ನೋಡೋದು, ಅವನೇ ನಮ್ಮ ಮಾತು ಕೇಳೋದು. ಆ ಗ್ರೌಂಡಲ್ಲಿ ಜನ ಇಲ್ಲ ಅಂತಂದ್ರೆ, ಜನನ ಒಟ್ಟಿಗೆ ಒಂದು ಸಾರ್ವಜನಿಕ ಸಭೆಗಳಾದಾಗ, ರಾಜಕೀಯ ಏನು ಸಮಾರಂಭಗಳಾದಾಗ ಜನ ಬರ್ತಾರೆ, ಲಕ್ಷ ಲಕ್ಷ ಜನ ಸಂಖ್ಯೆಯಲ್ಲಿ. ಪ್ರತಿನಿತ್ಯ ಬಂದು ರೋಡಲ್ಲಿ ನಿಲ್ಲಕ್ಕಾಗಲ್ವಲ್ಲ. ಪ್ರತಾಪ್ ಸಿಂಹ ಅವರೇ ನೇರವಾದ ಪ್ರಶ್ನೆ, ಪ್ರತಾಪ್ ಸಿಂಹ ಅವರಿಗೆ ಮುಸಲ್ಮಾನರು ಕಂಡ್ರೆ ದ್ವೇಷನಾ, ಅಸೂಯೇನಾ? ಇದು ನಿಮ್ಮ ಜನ್ಮಭೂಮಿನೂ ಇದಾಗಿದೆ. ಇಲ್ಲೇ ಊಟ ಮಾಡ್ತೀರಿ, ಇಲ್ಲೇ ಬಾಳ್ತೀರಿ, ಬದುಕ್ತೀರಿ. ಈ ಜನ್ಮಭೂಮಿಯೇ ನಿಮ್ಮ ಪವಿತ್ರ ಭೂಮಿ ಯಾಕಾಗಲ್ಲ? ನೋಡಿ, ಇವರಲ್ಲಿ ನಮ್ಮಲ್ಲಿ ಬಹಳ ಸರಿ ಹೇಳ್ತೀವಿ ವಿವಿಧತೆಯಲ್ಲಿ ಏಕತೆ, ಅಂದ್ರೆ ಹಿಂದೂ ಮುಸ್ಲಿಮು ಕ್ರೈಸ್ತ ಎಲ್ಲ ಒಟ್ಟಿಗೆ ಇರೋದನ್ನು ವಿವಿಧತೆಯಲ್ಲಿ ಏಕತೆ ಅಂತ ಕೆಲವರು ಬಹಳ ತಪ್ಪಾಗಿ ಹೇಳ್ತಾರೆ. ವಿವಿಧತೆಯಲ್ಲಿ ಏಕತೆ ಅಂತಂದ್ರೆ ನಮ್ದು ನೋಡಿ, ಇತ್ತೀಚೆಗೆ ಮಂಗಳಗೌರಿ ವ್ರತ ಆಯ್ತು, ಮನೇಲಿರೋ ಹೆಣ್ಮಕ್ಳು ಮಾಡಿರು. ಮರುದಿನ ಗಣೇಶ ಚತುರ್ಥಿ ಆಯ್ತು, ಮನೇಲಿರೋ ಗಂಡು ಮಕ್ಳು ಮಾಡಿರು. ನೋಡಿ, ಇಲ್ಲಿ ಇವತ್ತು ಡಿಜೆ ಹಾಕಿ ಕುಣಿತಾರೆ, ಹುಡುಗರು ಕುಣಿತಾ ಇದ್ದಾರೆ, ಹುಡುಗಿಯರೇನು ಬಂದಿಲ್ಲ. ನಮ್ಮಲ್ಲಿ ಏನು ಅಂತಂದ್ರೆ, ಅಸ್ಸಾಂನಲ್ಲಿ ಒಂದು ಬಿಹು ಅಂತ ಮಾಡ್ತಾರೆ, ನಾವು ಸಂಕ್ರಾಂತಿ ಎಂದು ಮಾಡ್ತೀವಿ, ಅಲ್ಲಿ ಓಣಂ ಅಂತ ಮಾಡ್ತಾರೆ, ಇನ್ನೊಂದು ಕಡೆ ಪುತ್ತರಿ ಮಾಡ್ತೀವಿ. ಹೀಗೆ ನಮ್ಮಲ್ಲಿ ಬೇರೆ ಬೇರೆ ಕಡೆ ನಾವು ಬೇರೆ ಬೇರೆ ಸಂಸ್ಕೃತಿಗಳಿದೆ. ಹಾಗಾಗಿ ನಮ್ಮಲ್ಲಿ ಭಾಷೆ ಬದಲಿದೆ, ಆರಾಧನಾ ಪದ್ಧತಿನೂ ಕೂಡ ಬದಲಿದೆ. ಆದರೂ ಕೂಡ ನಮ್ಮಲ್ಲಿ ಒಂದು ಅನ್ನೋದು ಕಾಣಿಸ್ತೀವಿ ನಾವು. ಇಸ್ಲಾಂ ಮತ್ತು ಕ್ರಿಶ್ಚಿಯಾನಿಟಿಗೆ ಹೋಗಿ, ಅವರಲ್ಲಿ ಯುನಿಟಿ ಇನ್ ಡೈವರ್ಸಿಟಿ ಇಲ್ಲ, ಅವ್ರದ್ದು ಯುನಿಟಿ ಇನ್ ಯೂನಿಫಾರ್ಮಿಟಿ ಇದೆ. ನೀವು ಅರಬ್ಬಲ್ಲಿರುವಂಥ ಮುಸ್ಲಿಮ್ ನೋಡಿ, ಅವರ ಉಡುಗೆ ತೊಡುಗೆ ನೋಡಿ, ಅವರ ಪ್ರಾರ್ಥನೆ ಮಾಡುವಂಥ ವಿಧಾನ ನೋಡಿ, ಒಂದೇ ಥರ ಬಾಗಿ ಬೊಗಸೆಟ್ಟು ಅವ್ರು ಇದು ಮಾಡ್ತಾರಲ್ಲ, ಅದೇ ಥರ ಇಲ್ಲ. ಅಲ್ಲ, ತಪ್ಪು ಅಂತ ನಾನು ಹೇಳ್ತಲ್ಲ. ನಮ್ಮ ದೇಶದ, ನಮ್ಮ ಮೂಲ ಸಂಸ್ಕೃತಿಯ ಹಿರಿಮೆ ಬಗ್ಗೆ ನಾನು ಹೇಳಿದೆ. ಅದೇ ರೀತಿ ಕ್ರಿಶ್ಚಿಯನ್ಸು, ಬೆತ್ಲೆಹೇಮ್ ಇರ್ಬೋದು, ರೋಮಲ್ಲಿರುವಂಥ ಕ್ರಿಶ್ಚಿಯನ್ ಒಂದೇ, ಇಲ್ಲಿ ಕನ್ವರ್ಟ್ ಆಗಿರುವ, ನಮ್ಮ ಕಾಲೋನಿಯಲ್ಲಿ ಕನ್ವರ್ಟ್ ಆಗಿರೋ ಕ್ರಿಶ್ಚಿಯನ್ ಒಂದೇ ಥರ ಅವ್ರದ್ದು. ಹಿಂದೂಗಳಲ್ಲಿ ಇಷ್ಟು ಸಹೃದಯತೆ ಇರೋದ್ರಿಂದಲೇ ಇವತ್ತು ಇಸ್ಲಾಂ ಆಗಲಿ ಕ್ರಿಶ್ಚಿಯಾನಿಟಿ ಆಗಲಿ ಇವತ್ತು ಇಲ್ಲೂ ಬದುಕಿದಾವೆ. ಒಂದು ವೇಳೆ 80% ಇರುವಂಥ ಹಿಂದೂಗಳು ಎಲ್ಲರೂ ಕೂಡ ಕಡ್ಗೆ ಹಿಡ್ಕೊಂಡ್ರೆ ಮುಸಲ್ಮಾನರು ಉಳಿದಿರ್ತಾ ಇದ್ರ, ಕ್ರೈಸ್ತರು ಉಳಿದಿರ್ತಾ ಇದ್ರ?